ಮುದ್ದು ಮುದ್ದಾಗಿ ಮಾತಾಡೋ ಅಮೃತ, ಪೆದ್ದು ಪೆದ್ದಾಗಿ ಮಾತಾಡೋ ಸುನಿಲ್ ಎಷ್ಟು ಕ್ಯೂಟ್ ಜೋಡಿ ಅಲ್ವಾ. ಭರ್ಜರಿ ಬ್ಯಾಚುಲರ್ ಸೀಸನ್ 2ರಲ್ಲಿ ಸುನಿಲ್ ಜೋಡಿಯಾಗಿ ಮಹಾನಟಿ ಅಮೃತ ಸುನಿಲ್. ಅಮೃತಗಾಗಿ ಬರೆಯುವ ಕವನಗಳು, ಅಮೃತ ಇವನಿಗಾಗಿ ಕೊಡುವಂತಹ ಸರ್ಪ್ರೈಸ್ಗಳು, ಒಬ್ಬರಿಗೊಬ್ರು ಮಗು ಥರ ಕಿತ್ತಾಡೋ ಕಿತ್ತಾಟಗಳು, ಅತ್ಲಾಗೆ ಪ್ರೀತಿನೂ ಅಲ್ಲದೆ ಇತ್ಲಾಗೆ ಫ್ರೆಂಡು ಅಲ್ಲದೆ ನನಗೆ ನೀನು ನಿನಗೆ ನಾನು ಎನ್ನುವ ಇವರ ಕಾರಣದ ಪ್ರೇಮದ ಆಟಗಳು ಎಲ್ಲವೂ ನಮ್ಮ ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚುಗಳು. ಹೌದು, ಕರ್ನಾಟಕದ ಜನತೆಗೆ ಇಷ್ಟು ಹತ್ತಿರವಾಗಿರುವ ಈ ಜೋಡಿಗಳಾದ ಲವ್ ಸ್ಟೋರಿಯದೇ ಮಾತು. ಇನ್ನು ಇವರಿಬ್ಬರು ಬೇಗ ಮದುವೆ ಆಗಲಿ ಅಂತ ಹೇಳೋ ಕೆಲವು ಮಂದಿಗಳು, ಇನ್ನು ಇವರಿಗೆ ಮದುವೆ ಮಾಡಿಸೋಕೆ ಅಂತ ರೆಡಿಯಾಗಿರೋ ಕೆಲವು ಮಂದಿಗಳು, ಇನ್ನು ಇವರ ಲವ್ ಸ್ಟೋರಿ ಲವ್ ಬ್ರೇಕಪ್ ಬೀಳುತ್ತಾ, ಇಲ್ಲ ಲವ್ ಸ್ಟೋರಿ ಅಂತ ನಾಟಕ ಮಾಡ್ತಾ ಇದ್ದಾರಾ, ಇಲ್ಲ ಯಾವುದು ಬೇಡ ಅಂತ ಮದುವೆ ಆಗ್ತಾರಾ, ಇಲ್ಲ ಶೋ ಮುಗಿದ ಮೇಲೆ ದೂರ ಉಳಿತಾರಾ, ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವು ಕೂಡ ಈ ಮುದ್ದಾದ ಜೋಡಿಗಳು ಮದುವೆಯಾಗಲಿ ಅಂತ ಬಯಸೋದಾದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸೀಸನ್ 1ಗಿಂತ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜನರ ಮನಸ್ಸನ್ನು ಕದಿಯುತ್ತಾ ಇದೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಜೋಡಿಗಳು, ಅದರಲ್ಲಿಯೂ ಗಗನ ಮತ್ತು ಡ್ರೋನ್ ಪ್ರತಾಪ್ ಅವರ ಜೋಡಿ ಮತ್ತು ಸುನಿಲ್ ಮತ್ತು ಅಮೃತ ಅವರ ಜೋಡಿ ಕಾಂಪಿಟೇಷನಲ್ಲಿ ಇದೆ ಅಂದರೆ ತಪ್ಪಾಗಲಾರದು. ಇಬ್ಬರ ಜೋಡಿಯು ಅವರ ಅಭಿಮಾನಿಗಳ ಬಳಗವನ್ನು ಜಾಸ್ತಿ ಮಾಡ್ತಾನೆ ಇದೆ. ಇನ್ನು ಡ್ರೋನ್ ಮತ್ತೆ ಗಗನ ಜೋಡಿ ರಗಡ್ ಆಗಿ ಕಾಣಿಸಿಕೊಂಡ್ರೆ, ಸುನಿಲ್ ಮತ್ತು ಅಮೃತ ಲವ್ಲಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಒಂದು ಕೈ ಜಾಸ್ತಿ ಇಷ್ಟಪಡುವ ಜೋಡಿ ಅಂದರೆ ಅದು ಸುನಿಲ್ ಮತ್ತು ಅಮೃತ ಜೋಡಿ. ಏಕೆಂದರೆ ಕ್ಯೂಟ್ ಆಗಿ ಮುದ್ದು ಮುದ್ದಾಗಿ ಅಮೃತ ಜನರಿಗೆ ಹತ್ತಿರವಾದರೆ, ಸುನಿಲ್ ಅವನ ಕವನಗಳಿಂದ, ಅವನ ಹಾಡುಗಳಿಂದ, ಅವನ ಪೆದ್ದು ಮುಗ್ಧ ಮನಸ್ಸಿನಿಂದ ಜನರಿಗೆ ಹತ್ತಿರವಾಗ್ತಾ ಇದ್ದಾನೆ. ಏನೋ ಇವರ ಜೋಡಿ ಬರೀ ರಿಯಲ್ ಲೈಫ್ನಲ್ಲಿ ಮಾತ್ರ ಕ್ಯೂಟ್ ಆಗಿಲ್ಲ, ರಿಯಲ್ ಲೈಫ್ನಲ್ಲೂ ಕೂಡ ಕ್ಯೂಟ್ ಆಗಿದೆ. ಹೌದು, ಅಮೃತ ಆನ್ ಸ್ಕ್ರೀನ್ನಲ್ಲಿ ತುಂಬ ಮುಗ್ಧವಾಗಿ ಲವ್ ಮಾಡ್ತಿಲ್ಲ ಅಂದುಕೊಂಡೆ. ಲವ್ವರ್ಸ್ಗಿಂತ ಹೆಚ್ಚಾಗಿ ಲವ್ ಮಾಡಿಕೊಂಡಿದ್ದ ಜೋಡಿ ಸುನಿಲ್ ಮತ್ತು ಅಮೃತ. ಹೌದು, ಟಾಮ್ ಆ್ಯಂಡ್ ಜೆರಿಗಿಂತ ಹೆಚ್ಚು ರೋಮಿಯೋ ಜೂಲಿಯಟ್ಗಿಂತ ಕಮ್ಮಿ. ಪ್ರೇಮಲೋಕದಲ್ಲಿ ಮನಸ್ಸಿನ ನೋಟ, ಆದರೆ ಸ್ನೇಹಲೋಕದಲ್ಲಿ ಹೆಸರಿನ ಪಾಠ, ಹೀಗೆ ಹೇಳ್ಕೊಂಡೆ ಆನ್ ಸ್ಕ್ರೀನ್ನಲ್ಲಿ ತಮ್ಮ ಲವ್ ಸ್ಟೋರಿನ ಗೊತ್ತಿಲ್ಲದೆ ಮುಂದುವರಿಸ್ತಾ ಇದ್ದಾರೆ ಸುನಿಲ್ ಮತ್ತು ಅಮೃತ. ಅಮೃತ ಇನ್ನು ಯಾರ ಕಣ್ಣು ತಪ್ಪಿಸಿದ್ರೂ ಇವರ ಕಳ್ಳಾಟದ ಪ್ರೇಮವನ್ನು ಅವರ ಅಭಿಮಾನಿಗಳು ಮತ್ತೆ ವೀಕ್ಷಕರ ಕಣ್ಣಿಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಹೌದು, ಅಮೃತ ಸುನಿಲ್ ಕೆಮಿಸ್ಟ್ರಿ ನೋಡಿ ಅವರ ಅಭಿಮಾನಿಗಳೇ ಅವರ ಲವ್ ಸ್ಟೋರಿಗೆ ಬುನಾದಿ ಹಾಡಿದ್ದಾರೆ. ನಿಮ್ಮಿಬ್ಬರ ಜೋಡಿ ಸೂಪರ್, ನಿಮ್ಮ ಕಾಂಬಿನೇಷನ್ ಬರೀ ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನ್ ಅಲ್ಲೂ ಕೂಡ ಹೀಗೆ ಇರಲಿ, ನೀವಿಬ್ರು ಪ್ರೀತಿಸಿ ಮದುವೆಯಾಗಿ ಅಂತೆಲ್ಲ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಇವರ ಫ್ಯಾನ್ಸ್ಗಳು ಇನ್ನು ಇವರ ಕದ್ದು ಮುಚ್ಚಿ ಪ್ರೇಮದ ಚೆಲ್ಲಾಟಕ್ಕೆ ಬ್ರೇಕ್ ಹಾಕಿ ಇವರಿಗೆ ಮದುವೆ ಮಾಡಿಸಲು ಕೂಡ ಮುಂದಾಗಿದ್ದಾರೆ. ಅರ್ಜುನ್ ಜನ್ಯಾಜಿ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್. ಹೌದು, ಇನ್ನು ಮುಂದೆ ಅಮೃತ ಮತ್ತು ಸುನಿಲ್ನ ನೀನು ಎಷ್ಟು ಮಿಸ್ ಮಾಡ್ಕೋತೀಯಾ ಅಂತ ಕೇಳಿದರೆ, ತುಂಬ ಜಾಸ್ತಿ ಮಿಸ್ ಮಾಡ್ಕೊಳ್ತೀನಿ ಅಂತ ಕ್ಯೂಟಾಗಿ ಎಕ್ಸ್ಪ್ರೆಸ್ ಇಂದ ಮಾಡಿದ್ಲು. ಅಷ್ಟೇ ಅಲ್ಲದೆ ಸುನಿಲ್ ಒಂದು ಎಪಿಸೋಡ್ಗೆ ನಾನು ಬರಲ್ಲ ಅಂದು ಮತ್ತೆ ವೇದಿಕೆ ಮೇಲೆ ಬಂದಾಗ ಅಮೃತ ಬಿಕ್ಕಿ ಅಳುತ್ತಾಳೆ. ಇನ್ನು ಅಮೃತ ಸುನಿಲ್ಗಾಗಿ ಕವನಗಳನ್ನು ಬರೆದಿದ್ದಾಳೆ. ಕಿವಿ ಹಿಂಡಿ ಕೋತಿ ಥರ ತರಲೇನು ಮಾಡ್ತಾಳೆ. ಇನ್ನು ನಿರಂಜನ್ ನಿನಗೆ ಸುನಿಲ್ ಕಂಡ್ರೆ ಎಷ್ಟಿಷ್ಟ ಅಂತ ಕೇಳಿದರೆ ಜಾಸ್ತಿ ಅಂತ ಹೇಳ್ತಾಳೆ. ಅಮೃತ ಸುನಿಲನ್ನು ಅಪ್ಪುಗೆ ಮಾಡ್ತಾಳೆ, ಮಗು ಥರ ಕೇರ್ ಕೂಡ ಮಾಡ್ತಾಳೆ, ಹೇಗೆ ನೋಡಿಕೊಳ್ಳಬೇಕು ಅಂತ ಪಾಠನೂ ಮಾಡ್ತಾಳೆ. ಒಟ್ನಲ್ಲಿ ಪ್ರೀತಿಯ ಅಕ್ಕರೆಯನ್ನು ಬೊಗಸಿ ಹೃದಯದಲ್ಲಿ ಇಟ್ಕೊಂಡು ಮನಸಾರಿ ಸುನಿಲ್ ಅಂದರೆ ಜಾಸ್ತಿ ಇಷ್ಟ ಅಂತ ಹೇಳ್ತಾಳೆ. ಇದು ಅಮೃತಳ ಕತೆ. ಆದರೆ ಇನ್ನು ಸುನಿಲ್ ಮಗ ನಿನಗೆ ಅಮೃತ ಅಂದರೆ ಇಷ್ಟನಾ ಅಂತ ಕೇಳಿದರೆ ಹುಡುಗಿ ಥರ ನಾಚ್ಕೊಂಡು ಇಲ್ಲ ಅಂದ್ಕೊಂಡೆ ಒಳಗಡೆ ಇರುವ ಪ್ರೀತಿನ ಕವನದಲ್ಲಿ ಹೇಳ್ತಾನೆ, ಆಗಾಗ ಹಾಡಿನ ಮೂಲಕನೂ ಹೇಳ್ತಾನೆ. ಇಷ್ಟೇ ಅಲ್ಲ ಅಂತ ಸರ್ಪ್ರೈಸ್ ಮೇಲೆ ಸರ್ಪ್ರೈಸನ್ನು ಕೂಡ ಕೊಡ್ತಾ ಇರ್ತಾನೆ. ಯಾರಾದರೂ ಅಮೃತನ ಚುಡಾಯಿಸಿದ್ರೆ ಅವನಿಗಾಗುವ ನೋವನ್ನು ಒಳಗಡೆನೆ ಇಟ್ಕೊಂಡು ತೋರಿಸ್ತೇ ಇರ್ತಾನೆ. ಅದು ಸಾಲದು ಅಂತ ಅವರ ಮೇಲೆ ರೋಪ್ ಕೂಡ ಹಾಕ್ತಾನೆ. ಹೇಗೆ ಹೇಳಲಿ ನನ್ನ ಪ್ರೀತಿ, ಹೇಳಿದರೆ ಕ್ಯಾಮ್ರಾ ಇದೆ, ಹೇಳಲ್ಲ ಅಂದರೆ ಮುದ್ದಾದ ಹುಡುಗಿಗೆ ಮನಸ್ಸು ನೋಯಿಸ್ದಂಗೆ ಆಗುತ್ತೆ ಅಂದ್ಕೊಂಡು ಸುನಿಲ್ ಹೇಗೋ ಒಂದು ಸ್ವಲ್ಪ ದಿನ ಹೀಗೆ ಇದ್ಬಿಡೋಣ ಅಂದ್ಕೊಂಡು ಸುನಿಲ್ ಇನ್ನು ಸ್ವಲ್ಪ ದಿನ ಬಿಟ್ಟು ಊರ ಕಡೆಗೆ ಕರೆದುಕೊಂಡು ಹೋಗಿ ಅಮೃತ ಅಪ್ಪುಗೆಯ ಮತ್ತು ಇಟ್ಟು ಸ್ವಾತಿ ಮುತ್ತಿನ ಮಳಿಗೆಯಲ್ಲಿ ಹೃದಯ ಬಚ್ಚಿಟ್ಟು ಮಾತಾಡ್ತಾನೆ. ಅಮೃತನ ಮನಸಾರೆ ಪ್ರೀತಿ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಜನ್ಯಾಜಿಗೆ ಡೌಟ್ ಬಂದು
ಹೇಳದೆ ಕೇಳದೆ ಮದುವೆ ಆಗಬೇಡ ಕಣ್ಲಾ, ನನಗೆ ಹೇಳು, ಈ ಲವ್ ಇಲ್ಲ ಬೇಡ, ಒಂದೇ ಸಾರಿ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ರಚಿತಾರಾಮ್ ಕೂಡ ಸುನಿಲ್ ಸಪೋರ್ಟ್ಗೆ ನಿಲ್ತಾರೆ. ಇನ್ನು ರವಿಚಂದ್ರನ್ ಸರ್ ಕೂಡ ನೀವು ಏನೇ ಹೇಳಿದ್ರು ನಿಮ್ಮದು ಪ್ರೇಮಲೋಕದ ಲವ್ ಸ್ಟೋರಿನೇ ಬಿಡ್ರು ಅಂತ ಹೇಳ್ತಾರೆ. ಇನ್ನು ಇಷ್ಟೆಲ್ಲ ನಡೆದ ಘಟನೆಗಳನ್ನು ನೋಡಿದ ಅಭಿಮಾನಿಗಳು ಸುನಿಲ್ ಮತ್ತು ಅಮೃತ ಲವ್ ಸ್ಟೋರಿ ಎಂಡ್ ಆಗಿ ಮದುವೆ ಆಗುವ ಕಾಲನೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾನ್ಸ್ ಇನ್ನು ಸ್ವಲ್ಪ ಫ್ಯಾನ್ಸ್ ಇದೆಲ್ಲ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕಾರ್ಯಕ್ರಮ ನಡೆಯುವ ತನಕ ಅದಾದ್ಮೇಲೆ ಲವ್ ಸ್ಟೋರಿ ಎಲ್ಲ ಇರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಫ್ಯಾನ್ಸ್ಗಳು. ಇನ್ನು ಕೆಲವು ಫ್ಯಾನ್ಸ್ ಅಂತೂ ಈ ಕೆಮಿಸ್ಟ್ರಿ ಹೀಗೆ ತೆಗೆದುಕೊಂಡು ಹೋಗಿ ಮದುವೆ ಆಗೋದಂತೂ ಖಾಯಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುನಿಲ್ ಮತ್ತು ಅಮೃತ ಫೇರ್ ಕ್ಯೂಟ್ ಆಗಿ ಎದ್ದು ಇವರ ಆಫ್ ಸ್ಕ್ರೀನ್ನಲ್ಲಿಯೂ ಹೀಗೆ ಇರಲಿ ಅಂತ ಅಭಿಮಾನಿಗಳ ಆಶಯವಾಗಿದೆ. ಇನ್ನು ಆದಷ್ಟು ಬೇಗ ಇವರು ಬೇಗ ಮದುವೆ ಆಗಲಿ, ಎಲ್ರಿಗೂ ಊಟ ಹಾಕಿಸ್ಲಿ ಅಂತ ಶುಭ ಹಾರೈಸೋಣ. ಇನ್ನು ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.